ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿ ದೇಶದಾದ್ಯಂತ ವಿಸ್ತಾರವಾಗಿ ಬೆಳೀತಾ ಇದೆ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಎಲ್ಲಾ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಿಕ್ಷಣ ಮಂತ್ರಿಗಳ ರಾಜೀನಾಮೆಗೆ ಕೂಡ ಒತ್ತಾಯಿಸಿದ್ದಾರೆ. ಇನ್ನೊಂದ್ ಕಡೆ ಆಡಳಿತ ಪಕ್ಷ ಈ ಆಂದೋಲನವನ್ನ ಹತ್ತಿಕ್ಕೋಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಜೆನ್ಸಿಗಳು ಅಷ್ಟಕ್ಕೆ ಸುಮ್ನಾಗಿಲ್ಲ. ಅವರು ಈಗ ಈ ಆಂದೋಲನದ ಮುಂದಾಳತ್ವವನ್ನ ಯಾರು ವಹಿಸ್ಬೇಕು, ಈ ಪಾರ್ಟಿಯನ್ನ ಯಾರು ಲೀಡ್ ಮಾಡ್ಬೇಕು ಅನ್ನೋದನ್ನು ಕೂಡ ಯೋಚಿಸ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಒಬ್ಬ ವ್ಯಕ್ತಿಯ ಹೆಸರು ಕೇಳಿ ಬಂದಿದೆ. ಅದು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಹವಾ ದೇಶದಲ್ಲಿ ಜೋರಾಗಿದೆ. ಈಗ ದೇಶದಾದ್ಯಂತ ಯುವಕರು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬ್ಯಾನರ್ ಇಟ್ಕೊಂಡು, ಹೆಸರನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ನಡೆದಂತ ಅನ್ಯಾಯದ ವಿರುದ್ಧ ಇವರೆಲ್ಲರೂ ಬೀದಿಗಿಳಿದಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಇವರನ್ನೆಲ್ಲರನ್ನು ಒಗ್ಗಟ್ಟಾಗಿ ಒಂದು ವೇದಿಕೆಗೆ ತಂದಿರೋದು ಕಾಕ್ರೋಚ್ ಜನತಾ ಪಾರ್ಟಿ. ಈಗ ವಿದ್ಯಾರ್ಥಿಗಳು ಕೇಂದ್ರ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಈ ಪಾರ್ಟಿಯನ್ನ ಹುಟ್ಟಾಕಿದಂತ ಅಭಿಜಿತ್ ಅವರು ಒಂದು ಪಿಟಿಷನ್ ಅನ್ನ ಶುರು ಮಾಡಿದ್ದಾರೆ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಯುವ ಜನತೆಗೆ ಸಹಿ ಹಾಕುವ ಹಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿದ್ದಾರೆ. ಈಗಾಗಲೇ 2,79,000 ಯುವ ಜನತೆ ಅದಕ್ಕೆ ಸಹಿ ಮಾಡಿದೆ. ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಇವರ ಒಂದು ಹವಾ ಎಷ್ಟು ಜೋರಾಗಿದೆ ಅಂದ್ರೆ ಅದಕ್ಕೆ ಈಗ ಆಡಳಿತ ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಟ ಶುರುವಾಗಿದೆ. ಹಾಗಾಗಿ ಈಗಾಗಲೇ ಅದು ಎಕ್ಸ್ ಖಾತೆನ ಏನು ರದ್ದು ಮಾಡಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಅದರ ವಿರುದ್ಧ ಅಭಿಜಿತ್ ಅವರು ಹೈಕೋರ್ಟ್, ದೆಹಲಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಅಂದ್ರೆ ಯಾಕಾಗಿ ನನ್ನ ಖಾತೆಯನ್ನ ರದ್ದು ಮಾಡಿದ್ದಾರೆ ಅಂತ. ಖಾತೆ ರದ್ದು ಮಾಡಿದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂತ ಕಾರಣಗಳೇನು ಅಂತ ನೋಡೋಣ. ಅವರು ಹೇಳ್ತಾರೆ, ಇದು ಆಂತರಿಕ ಭದ್ರತೆಗೆ ಧಕ್ಕೆ ತರ್ತಾ ಇದೆ, ಮತ್ತೆ ಇಡೀ ದೇಶದ ಯುವ ಜನತೆಯನ್ನ ಪ್ರಚೋದಿಸ್ತಾ ಇದೆ, ಮತ್ತೆ ಆಡಳಿತದ ವ್ಯವಸ್ಥೆಗೆ ಒಂದು ಧಕ್ಕೆ ಉಂಟು ಮಾಡೋ ಪ್ರಯತ್ನ ಇದು ಅನ್ನೋ ಕಾರಣಗಳನ್ನ ಕೊಡುತ್ತೆ. ಆಂತರಿಕ ಭದ್ರತೆಗೆ ಧಕ್ಕೆ ತರುವಂತ ಕೆಲಸನ ಈ ಪಾರ್ಟಿ ಏನ್ ಮಾಡಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಮೀಮ್ಸ್ಗಳನ್ನ ಹರಿಬಿಟ್ಟಿದೆ, ಪೋಸ್ಟರ್ಗಳನ್ನ ಹರಿಬಿಟ್ಟಿದೆ. ಅದು ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಯುವ ಜನತೆಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ದನಿ ಎತ್ತಿದೆ. ಅದು ಬಿಟ್ರೆ ಈ ಏನು ಆಡಳಿತ ಪಕ್ಷ ಬಿಜೆಪಿ ಇದೆಯಲ್ಲ, ಆ ಬಿಜೆಪಿಯ ರಾಜಕೀಯ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಪುಡಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಭಾಷಣಗಳಲ್ಲಿ ಯಾವ್ಯಾವ ತರ ಪ್ರಚೋದನಕಾರಿಯಾದ ಮಾತುಗಳನ್ನ ಆಡಿದ್ದಾರೆ ಅನ್ನೋದು ಇಡೀ ದೇಶ ನೋಡಿದೆ. ಆ ತರದ ಪ್ರಚೋದನಕಾರಿ ಭಾಷಣಗಳನ್ನಾಗ್ಲಿ, ಆ ತರದ ಮಾತುಗಳನ್ನಾಗ್ಲಿ ಇವರು ಈ ಪಕ್ಷದ ಅಂದ್ರೆ ಯುವಕರು ಮಾಡಿಲ್ವಲ್ಲ. ಆದ್ರೆ ಇದು ಆಡಳಿತ ಪಕ್ಷಕ್ಕೆ ಎಷ್ಟು ನುಂಗಲಾರದ ತುಪ್ಪ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಜೆನ್ಸಿಗಳು ಅಷ್ಟಕ್ಕೆ ತಣ್ಣಗಾಗೋ ಹಾಗೆ ಕಾಣ್ತಾ ಇಲ್ಲ. ಅವರು ಇವಾಗ ಬೀದಿಗಿಳಿದಿದ್ದಾರೆ, ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಿದ್ದಾರೆ. ಅದಕ್ಕೇನೆ ಈಗ ಬಿಜೆಪಿ ಕೂಡ ಇವರನ್ನ ಹದ್ದು ಬಸ್ತಲ್ಲಿ ಇಡಕ್ಕೆ, ಅಂದ್ರೆ ಮಟ್ಟ ಹಾಕೋಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇದೆ. ಅಭಿಜಿತ್ ಅವರು ಈ ಸಂಸ್ಥೆನ ಹುಟ್ಟಾಕಿದ್ರು. ಅವರು ಒಂದು ತಮಾಷೆಗಾಗಿ ವ್ಯಂಗ್ಯ ಮಾಡಿದಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಾಕಿದಂತ ಒಂದು ಪಾರ್ಟಿ ಇದು. ಆದ್ರೆ ಅವ್ರಿಗೀಗ ಬಂದಿರೋಂಥ ಬೆದರಿಕೆ ಕರೆ ಹೇಗಿದೆ ಅಂದ್ರೆ, ಅಮೆರಿಕದಲ್ಲಿರುವಂತ ಅವರಿಗೆ ವಾಟ್ಸಪ್ ಮೆಸೇಜ್ಗಳು ಬರ್ತಾ ಇದೆಯಂತೆ, ಜೀವ ಬೆದರಿಕೆಯನ್ನ ಹಾಕ್ತಾ ಇದಾರಂತೆ. ಅದಕ್ಕೆ ಅವರು ಹೇಳ್ಕೊಂಡಿದ್ದಾರೆ, ವಿಡಿಯೋ ಮಾಡಿ ಹಾಕಿದ್ದಾರೆ. ವಾಟ್ಸಪ್ನಲ್ಲಿ ನಿನಗೆ ಹಣ ಕೊಡ್ತೀವಿ, ಎಷ್ಟು ಬೇಕು, ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡು, ಇಲ್ಲ ಅಂತಂದ್ರೆ ನೀನ್ ಎಲ್ಲಿದ್ಯಾ ಅನ್ನೋದನ್ನ ಹುಡ್ಕೋಕೆ ನಮ್ಗೆ ಜಾಸ್ತಿ ಟೈಮ್ ಬೇಕಾಗಲ್ಲ, ವಿಚಾರಿಸ್ಕೋತೀವಿ ಅಂತ ಕೂಡ ಬೆದರಿಕೆ ಕರೆಗಳು ಬರ್ತಿದೆಯಂತೆ. ಇವರು ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ ಶುರುವಾಯ್ತೋ ಆಗ್ಲೇನೆ ಹೇಳಿದ್ರು ಅಭಿಜಿತ್ ಅವರು. ಅಂದ್ರೆ ನನ್ಗೆ ಜೀವ ಬೆದರಿಕೆ ಖಂಡಿತ ಇದೆ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನನ್ಗೆ ಹೆದರ್ಕೊಂಡಿದ್ದಾರೆ, ನೀನು ಇದನ್ನೆಲ್ಲ ಬಿಟ್ಬಿಡು, ಯಾವ್ದಾರ ಒಂದು ಕಾರ್ಪೊರೇಷನ್ ಕೆಲ್ಸಕ್ಕೆ ಸೇರ್ಕೊಂಡು ಆರಾಮಾಗಿರು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಭಾರತಕ್ಕೆ ಏನಾದ್ರು ಬಂದ್ರೆ ನಾನು ಬರ್ತಿದ್ದ ಹಾಗೇನೆ ಏರ್ಪೋರ್ಟ್ ಅಲ್ಲಿ ನನ್ನನ್ನು ಅರೆಸ್ಟ್ ಮಾಡಿ ತಿಹಾರ್ ಜೈಲಿಗೆ ಕಳ್ಸೋದು ಗ್ಯಾರಂಟಿ ಅಂತ ಕೂಡ ಅವ್ರು ಹೇಳಿದ್ರು. ಅಂದ್ರೆ ಅಭಿಜಿತ್ ದಿಪ್ಕೆ ಅವರು ಭಾರತದಲ್ಲೇ ಇದ್ದವರು 2 ವರ್ಷ ಪಬ್ಲಿಕ್ ರಿಲೇಷನ್ ಬಗ್ಗೆ ಮಾಸ್ಟರ್ಸ್ ಮಾಡಕ್ಕೆ ಅಂತ ಅಮೆರಿಕಕ್ಕೆ ಹೋಗಿದ್ದಾರೆ. ಅವರು ಭಾರತದಲ್ಲಿದ್ದಾಗ ಆಮ್ ಆದ್ಮಿ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ IT ಸೆಲ್ ನಲ್ಲಿ ಅವರು ಈ ಮೀಮ್ಸ್ ಗಳನ್ನ ಮಾಡೋದು ಮತ್ತೆ ಪೋಸ್ಟರ್ಸ್ ಗಳನ್ನ ಮಾಡೋದ್ರಲ್ಲಿ ಅದ್ಭುತ ತಂತ್ರಗಾರ ಅಂತ ಹೆಸರು ಮಾಡಿದಂಥವ್ರು. ಅದಾದ್ಮೇಲೆ ಮುಂದುವರೆದು ಆಮ್ ಆದ್ಮಿ ಅಧಿಕಾರಕ್ಕೆ ಬಂದಾಗ
ಅವರು ಆ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇದೆಲ್ಲದರ ನಂತರ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ತೆರಳಿರೋದು. ಈಗ ಆಡಳಿತ ಪಕ್ಷಕ್ಕೆ ಈಗ ಅವರು ನುಂಗ್ಲಾರ್ದ ತುತ್ತಾಗಿದ್ದಾರೆ ಅಂದ್ರೆ ಅಭಿಜಿತ್ ಇಲ್ದಿದ್ರೇನಂತೆ, ಅಭಿಜಿತ್ ಹುಟ್ಟಾಕಿದಂತಹ ವಿದ್ಯಾರ್ಥಿಗಳಿದಾರಲ್ಲ, ಯುವ ಜನತೆ ಇದಾರಲ್ಲ, ಅವರು ಸೋಷಿಯಲ್ ಮೀಡಿಯಾ ತುಂಬಾ ಹಲವಾರು ಖಾತೆಗಳನ್ನ ಈ ಪಾರ್ಟಿ ಹೆಸರಲ್ಲಿ ತೆರೆದಿದ್ದಾರೆ. ಈಗ ಇದನ್ನ ಹೇಗ್ ತಡೀತಾರೆ? ಒಂಥರ ಸುನಾಮಿ ತರ, ಪ್ರವಾಹ ತರ ಎಲ್ಲಾ ಕಡೆ ಹುಟ್ಕೊಂಡಿದ್ದಾರೆ, ಎಲ್ಲಾ ಕಡೆ ಕಾಣಿಸ್ಕೊಳ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪಾರ್ಟಿ ಒಂದು ಹುಟ್ಟು ಹಾಕೊಂಡಿದೆ. ಅಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಎಗೇನ್ಸ್ಟ್ ಆಗಿ ಅದು ಹುಟ್ಟಿದೆ. ಏನಂತಂದ್ರೆ ಅದು ಓಗಿ ಜನತಾ ಪಾರ್ಟಿ, ಓಗಿ OGGY, ಅದು ಕಾರ್ಟೂನ್ ಕ್ಯಾರೆಕ್ಟರ್ನ ಹೆಸರು, ಟಿವಿನಲ್ಲಿ ಬರುತ್ತೆ. ಈ ಹೆಸರಲ್ಲಿ ವ್ಯಂಗ್ಯ ಮಾಡಿಕೊಂಡು ಅವರು ಫೈಟ್ಗೆ ಬಿದ್ದಿದ್ದಾರೆ. ಅದ್ರ ಮೂಲಕ ಮೀಮ್ಸ್, ಪೋಸ್ಟರ್, ಸ್ಟೇಟ್ಮೆಂಟ್ಗಳ ಮೂಲಕ ಇಬ್ರು ಮಧ್ಯೆ ಜಟಾಪಟಿ ನಡೀತಾ ಇದೆ. ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಇದನ್ನ ಏನು ಪಾರ್ಟಿ ಕೆಲಸವನ್ನ ಗಂಭೀರವಾಗಿ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ಹೇಳಿದೆ, ಅವರು ಪಿಟಿಷನ್ ಹಾಕಿದ್ದಾರೆ, ಕೇಂದ್ರ ಸಚಿವರ ಒಂದು ರಾಜೀನಾಮೆಗೆ ಒತ್ತಾಯಿಸ್ತಿದ್ದಾರೆ ಅಂತ. ಇನ್ನೂ ಮುಂದುವರೆದು ಅವರು ಈಗ ಗಂಭೀರವಾಗಿ ಇದನ್ನ ಯಾರು ಲೀಡ್ ಮಾಡ್ಬೋದು ಅಂತ ಕೂಡ ಯೋಚಿಸ್ತಾ ಇದ್ದಾರೆ. ಅಂದ್ರೆ ಈ ಪಕ್ಷವನ್ನ ಮುಂದುವರಿಸ್ಬೇಕು, ಅವರು ಚುನಾವಣೆ ತನಕ ತಗೊಂಡೋಗ್ಬೇಕು ಅಂತ ಇದಾರಾ ಅನ್ನೋದು ಇದರಿಂದ ಅನುಮಾನ ಬರ್ತಾ ಇದೆ. ಹಾಗಾಗಿನೇ ಸೂಕ್ತ ವ್ಯಕ್ತಿಗೆ ಹುಡುಕಾಟ ಶುರು ಮಾಡಿದ್ದಾರೆ. ಆಗ ಕೇಳಿ ಬಂದಂತ ಹೆಸರೇ ಖಾನ್ ಸರ್. ಖಾನ್ ಸರ್ ಯಾರು? ಖಾನ್ ಸರ್ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿದಂತ ವ್ಯಕ್ತಿ. ಭಾರತದಾದ್ಯಂತ ವಿದ್ಯಾರ್ಥಿಗಳ ಮತ್ತು ಯುವ ಜನತೆಯ ತುಂಬಾ ಜನಪ್ರಿಯ ಗುರು ಅಂತಾನೆ ಹೇಳ್ಬೋದು. ಅವರೆಲ್ಲರೂ ಇವರನ್ನ ಅಷ್ಟೊಂದು ಗೌರವಿಸ್ತಾರೆ. ಆಮೇಲೆ ಮಕ್ಕಳು ಮಾತ್ರ, ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಕೂಡ ಅವರನ್ನ ಗುರುತಿಸಿದ್ದಾರೆ. ಹೇಗೆ ಅಂತ ಹೇಳ್ತೀನಿ. ಖಾನ್ ಸರ್ ನಿಜವಾದ ಹೆಸರು ಫೈಸಲ್ ಖಾನ್. ಇವರು ಬಿಹಾರದ ಪಾಟ್ನಾದವರು. ರಾಜಸ್ಥಾನದಲ್ಲಿ ಒಂದು ಏನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಶುರು ಮಾಡಿದ್ದಾರೆ. ಅಲ್ಲಿಂದ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಹಾಗೆ ಯೂಟ್ಯೂಬ್ ಮೂಲಕ ಕೂಡ ಆನ್ಲೈನ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಇವರು ಇದಕ್ಕಾಗಿ ತಗೊಳ್ಳೋ ಫೀಸ್ ಇದೆಯಲ್ಲ, ಅದು ಬಹಳ ಕಡಿಮೆ, ಅಂದ್ರೆ ಬಹಳ ಕಡಿಮೆ. 2,000, 5,000, 7,000ದಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೆ ಅವರು ಪಾಠ ಮಾಡಿ ಮುಗಿಸ್ಬಿಡ್ತಾರೆ. ಹಾಗೆ ಬೇರೆ ಕೋಚಿಂಗ್ ಸೆಂಟರ್ಗಳಿಗೆ ಹೋದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಬೇಕು ಅಂತ ಲಕ್ಷಾಂತರ ರೂಪಾಯಿ ಫೀಸ್ ಕೊಡ್ಬೇಕಾಗತ್ತೆ. ಬಡವರಿಗಂತೂ ಅದು ಬಹಳ ಕಷ್ಟದ ವಿಚಾರ. ಮನೆ ಮಠ ಎಲ್ಲ ಮಾರ್ಕೊಂಡವರು ಆ ಕೋಚಿಂಗ್ ಸೆಂಟರ್ಗಳಿಗೆ ಸೇರ್ಕೊಂಡಿದ್ದಾರೆ. ಹೀಗಿರುವಾಗ ಬಡವರು ಕೂಡ ಶ್ರೀಮಂತರ ತರಾನೇ ಶಿಕ್ಷಣವನ್ನ ಪಡಿಬೇಕು, ಅವರು ಉನ್ನತ ಹುದ್ದೆಗೆ ಹೋಗ್ಬೇಕು, ಅವರು ಮೇಲ್ ಬರ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇವರು ಮಾಡಿದಂತ ಕೆಲಸ ಇದೆಯಲ್ಲ, ಇವತ್ತು ದೇಶದಾದ್ಯಂತ ಅವರಿಗೆ ಒಂದು ದೊಡ್ಡ ಸ್ಥಾನವನ್ನ ಕೊಟ್ಟಿದೆ. ಎಲ್ಲರೂ ಬಹಳ ಗೌರವಿಸ್ತಾರೆ. ಖಾನ್ ಸರ್ ಅಂತಾನೆ ಅವರು ಜನಪ್ರಿಯತೆನ ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಯಾವುದೇ ಕ್ಷೇತ್ರ ತಗೊಳ್ಳಿ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಯಾವುದೇ ರೀತಿಯ UPSC ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ವಿದ್ಯಾರ್ಥಿಗಳು ಉನ್ನತ ಸ್ಥಾನ ತಗೊಂಡಿದ್ದಾರೆ. ಮತ್ತೆ ಇವರು ಪಾಠ ಕೇಳ್ಕೊಂಡು ರ್ಯಾಂಕ್ ಪಡೆದಿದ್ದಾರೆ. ಅದು ಒಬ್ರಲ್ಲ ಇಬ್ರಲ್ಲ, ಲೆಕ್ಕವಿಲ್ಲದಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ. ಹಾಗಾಗಿ ದೇಶದ ಮೂಲೆ ಮೂಲೆಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವರ ಸ್ಟೂಡೆಂಟ್ ಇದ್ದಾರೆ. ಮತ್ತೆ ಇವರಿಗೆ ಅಷ್ಟೇ ಪ್ರೀತಿನ ಅವರು ತೋರಿಸ್ತಾ ಇದ್ದಾರೆ. ಆಮೇಲೆ ಖಾನ್ ಸರ್ಗೆ ಎಷ್ಟು ನಾಲೆಡ್ಜ್ ಅಂದ್ರೆ, ರಾಜಕೀಯ ತಗೊಳ್ಳಿ, ಇತಿಹಾಸ ತಗೊಳ್ಳಿ, ಟೆಕ್ನಾಲಜಿ, ಎಲ್ಲ ವಿಷಯದ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಅವ್ರ ಪಾಠ ಹೇಗಿರುತ್ತೆ ಅಂತಂದ್ರೆ, ಮಕ್ಕಳು ಮರಿಬೇಕಂದ್ರೂ ಕೂಡ ಮರೆಯೋಕ್ಕಾಗಲ್ಲ, ಹಾಗಿರತ್ತಂತೆ. ಹಾಗೇನೆ ಇವರು ಜನಪ್ರಿಯತೆಯಿಂದ ಅಮಿತಾಬ್ ಬಚ್ಚನ್ ನಡೆಸ್ಕೊಡುವಂತ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ ಜನಪ್ರಿಯ ಕಾಮಿಡಿ ಶೋ ಕಪಿಲ್ ಅವರ ಶೋನಲ್ಲಿ ಕೂಡ ಭಾಗವಹಿಸ್ತಾರೆ ಅಂತಂದ್ರೆ, ಅವರನ್ನ ಆಹ್ವಾನಿಸ್ತಾರೆ ಅಂತಂದ್ರೆ ಅವರು ಎಷ್ಟು ಜನಪ್ರಿಯ ವ್ಯಕ್ತಿ ಅಂತ ನೀವು ಊಹೆ ಮಾಡ್ಬೋದು. ಮತ್ತೆ ಅವ್ರಿಗಿರೋದ ಗೌರವವನ್ನ ನೀವು ಊಹೆ ಮಾಡ್ಬೋದು. ಇದಿಲ್ಲಿಂದ ಮುಂದುವರೆದು ಖಾನ್ ಸರ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಪಾಟ್ನಾದಲ್ಲಿ ತೆಗೆದಿದ್ದಾರೆ. ಅಂದ್ರೆ ಇವ್ರ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಆದ್ರೂ ಕೂಡ ಇವರು ಬಡವರಿಗೂ ಕೂಡ ಶ್ರೀಮಂತರಿಗೆ ಸಿಗುವಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರುವಂತ ಅತ್ಯಾಧುನಿಕ ಚಿಕಿತ್ಸೆ ಸಿಗ್ಬೇಕು ಅಂಥೇಳಿ ಪಾಟ್ನಾದಲ್ಲಿ ಶುರು ಮಾಡಿದ್ದಾರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದಕ್ಕಿಂತ ಕಡಿಮೆ ಫೀಸ್, 7 ರೂಪಾಯಿ, 10 ರೂಪಾಯಿಗೆ ಇಲ್ಲಿ ಚಿಕಿತ್ಸೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತೆ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಯಂತ್ರಗಳನ್ನ ಇಲ್ಲಿ, ಚಿಕಿತ್ಸಾ ಯಂತ್ರಗಳನ್ನ ಇಟ್ಟಿದ್ದಾರೆ. ಕ್ಯಾನ್ಸರ್ ಇಂದ ಹಿಡಿದು ಎಲ್ಲ ಭೀಕರ ಕಾಯಿಲೆಗಳಿಗೆ ಇಲ್ಲಿ ಅವರು ಏನು ಲ್ಯಾಬ್ ಟೆಸ್ಟ್ ಗಳನ್ನ ಮಾಡೋದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಇದು ಅವರದ್ದೇ ಸ್ವಂತ ದುಡ್ಡಿಂದ ಮಾಡಿರೋದು. ಅಂದ್ರೆ ಅವರು ಬಂದಂತ ದುಡ್ಡು, ತಮ್ಮ ಶಿಕ್ಷಣ ಏನು ಟೀಚಿಂಗ್ ಇಂದ ಬಂದಂತ ದುಡ್ಡು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಬಂದಂತ ದುಡ್ಡಿನಿಂದ ಮಾಡಿರುವಂತ ಆಸ್ಪತ್ರೆ. ಅಂದ್ರೆ
ಅವ್ರಿಗೆ ಅವ್ರು ಹೇಳೋದೇನು ಅಂತಂದ್ರೆ, ಬಡವರಿಗೂ ಕೂಡ ಶ್ರೀಮಂತರಿಗೆ ಸಿಗೋದಾದಂತ ಒಂದು ಸೌಲಭ್ಯ, ವೈದ್ಯಕೀಯ ಸೌಲಭ್ಯ ಸಿಗ್ಬೇಕು ಅಂತ ಅವರು ಹೇಳ್ತಾರೆ. ಇಂತಹ ಕಾನ್ಸರ್ಗೆ ಶತ್ರುಗಳಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತಾ ನಿಮ್ಗೆ? ಇದ್ದಾರೆ. ಯಾಕೆಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೋಚಿಂಗ್ ದಂಧೆ ಅನ್ನೋದು ಎಂಥದ್ದು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಈ ದಂಧೆ ನಡೆಸೋರ್ಗೆ ಕಾನ್ಸರ್ ಇಷ್ಟು ಕಡಿಮೆ ಫೀಸ್ ತಗೊಂಡು ಮಕ್ಕಳಿಗೆ ಪಾಠ ಹೇಳೋದಿದೆಯಲ್ಲ, ಅದು ಒಂದ್ ರೀತಿನಲ್ಲಿ ಅವ್ರ ಬಿಸ್ನೆಸ್ಗೆ ದೊಡ್ಡ ಏಟು ಅಂತಾನೆ ಭಾವಿಸಿದ್ರು. ಹಾಗಾಗಿ ಇವರ ಇನ್ಸ್ಟಿಟ್ಯೂಟ್ ಮೇಲೆ 7-8 ಬಾಂಬ್ಗಳನ್ನ ಒಂದ್ಸರಿ ಹಾಕ್ತಾರೆ. ಆಗ ವಿದ್ಯಾರ್ಥಿಗಳು ಇವ್ರಿಗೆ ಬೆನ್ನಿಗೆ ನಿಂತ್ಕೋತಾರೆ. ನೀವು ಕ್ಲಾಸ್ ರೂಮಲ್ಲಿ ಪಾಠ ಮಾಡಿ ಸರ್, ನಾವು ಹೊರಗಡೆ ವಿಚಾರನ ನಾವು ನೋಡ್ಕೋತೀವಿ ಅಂತ. ಅಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಎಲ್ಲ ವಿದ್ಯಾರ್ಥಿಗಳು. ಈಗ ಅಂತ ಖಾನ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಲೀಡರ್ಶಿಪ್ ಅನ್ನ ಇವ್ರು ತಗೊಂಡ್ರೆ ಸೂಕ್ತ ಅನ್ನೋಂಥದ್ದು. ಈ ಬಗ್ಗೆ ಅಭಿಜಿತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಕೇಳ್ತಾರೆ, ಖಾನ್ ಸರ್ ಹೆಸರು ಕೇಳಿ ಬರ್ತಾ ಇದೆ, ನೀವು ನಿಮ್ಗೆಲ್ರಿಗೂ ಒಪ್ಪಿಗೆನಾ, ಅವ್ರ ಲೀಡರ್ಶಿಪ್ ತಗೋಬೋದಾ ಅಂತ. ಅದಕ್ಕೆ ನೂರಾರು ಮಕ್ಕಳು ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ, ತಮ್ಮ ಒಪ್ಪಿಗೆನ ತಿಳಿಸ್ತಾರೆ. ಅಂದ್ರೆ ಅವರು ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ, ಖಾನ್ ಅನ್ನೋ ಹೆಸರು, ಮುಸ್ಲಿಂ ಅನ್ನೋ ಹೆಸರು, ಆ ಧರ್ಮ ಎಷ್ಟು ಜನರಿಗೆ ಡಿಸ್ಟರ್ಬ್ ಮಾಡುತ್ತೆ, ಎಷ್ಟು ದ್ವೇಷವನ್ನ ಜನರಿಗೆ ಹುಟ್ಟಾಕಿದೆ ಅಂತ. ಇದನ್ನ ಮಾಡಿದ್ ಯಾರು ಅನ್ನೋದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಒಂದು ಪಕ್ಷವನ್ನ ಒಬ್ಬ ಖಾನ್ ಮುಂದುವರ್ಸಕ್ ಸಾಧ್ಯನಾ? ಖಾನ್ ಹೆಸರನ್ನು ಇಟ್ಕೊಂಡಿರುವಂತ ವ್ಯಕ್ತಿ ಮುಂದುವರ್ಸಕ್ ಸಾಧ್ಯನಾ ಅಂತ ಯೋಚನೆ ಕೂಡ ಆಗುತ್ತೆ. ಆದ್ರೆ ಅವರಿಗೆ ವಿದ್ಯಾರ್ಥಿಗಳು, ಯುವ ಜನತೆಯ ಬೆಂಬಲ ಹೇಗಿದೆ ಅಂದ್ರೆ, ಅವರಿಗೆ ಧರ್ಮ ಅಥವಾ ಜಾತಿ ಯಾವುದೂ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಹಾಗೆ ಆ ವ್ಯಕ್ತಿಯ ಗುಣ, ಅವ್ರು ಮಾಡಿದಂಥ ಕೆಲಸ ಮುಖ್ಯ ಆಗಿದೆ. ಖಾನ್ ಸರ್ ಅಷ್ಟೇ ಧರ್ಮ ಭೇದ ಇಲ್ಲದ ಹಾಗೆ ಎಲ್ಲ ಧರ್ಮದ ಮಕ್ಕಳಿಗೆ ಪಾಠವನ್ನ ಮಾಡಿದ್ರು, ಬಡವರಿಗೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ, ಕೋಚಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಅವರನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಹಾಗಾಗಿ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ಆಡಳಿತ ಪಕ್ಷ ಇದೆಯಲ್ಲ ಬಿಜೆಪಿ, ಅದಕ್ಕೆ ಈಗ ಕಾಕ್ರೋಚ್ ಜನತಾ ಪಾರ್ಟಿ ದುಸ್ವಪ್ನ ಆಗಿದೆ. ಮುಂದೆ ಅದು ವಾಸ್ತವವಾಗಿ ಪರಿಣಮಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಮುಂದೆ ಏನ್ ಮಾಡುತ್ತೆ, ಈಗ ಈ ಆಂದೋಲನವನ್ನ, ಈ ಜೆನ್ಸಿಗಳನ್ನ ಬಾಯಿ ಮುಚ್ಚೋದಕ್ಕೆ, ಮಟ್ಟ ಹಾಕೋಕೆ ಏನ್ ಮಾಡ್ತಾರೆ ಅನ್ನೋದನ್ನ ಹೇಳಕ್ ಬರಲ್ಲ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಒಂದು ಪಕ್ಷವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಹೊರಹೊಮ್ಮುತ್ತಾ, ಚುನಾವಣೆ ತನಕ ಬರುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.